ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ, ಹಾಗಾಗಿ ನಮ್ಮ ಟೆರೆಸ್ ತುಂಬ ಗಲೀಜಾಗಿದೆ. ಟೆರೆಸ್ ಕ್ಲೀನ್ ಮಾಡಬೇಕು ಅಂಥೇಳಿ ಮೇಲೆ ಬಂದಿದ್ದೀವಿ. ಸೊ ಇವತ್ತು ಫಸ್ಟು ಟೆರೆಸ್ ಕ್ಲೀನ್ ಮಾಡಬೇಕು. ಕೆಳಗಡೆ ಮನೆಯೆಲ್ಲ ಕಸ ಗುಡಿಸಿದ್ದಾಯಿತು. ಟೆರೆಸ್ ಕ್ಲೀನ್ ಮಾಡಿ ಆಮೇಲೆ ರಾಕಿಗೆ ಸ್ನಾನ ಮಾಡಿಸ್ಬೇಕು ಇವತ್ತು ಸಂಡೇ. ಸೊ ಅದನ್ನು ಮುಗಿಸಿ ನಾವು ರೆಡಿಯಾಗಿ ಆಮೇಲೆ ಟ್ಯೂಷನ್ ತೊಗೋಬೇಕು. ಸೊ ಸಂಡೇ ಸ್ಪೆಷಲ್ ಏನಾದರೂ ರೆಸಿಪಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ರೆಸಿಪಿ ಮಾಡಿದೆ ಅಂದರೆ ಶೂಟ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಬನ್ನಿ ಕ್ಲೀನ್ ಮಾಡೋಣ. ಫ್ರೆಂಡ್ಸ್, ನಾವಿಲ್ಲಿ ಮೇಲೆ ಕ್ಲೀನ್ ಮಾಡ್ತಾ ಇದ್ದೀವಿ. ಅದು ಇವನಿಗೆ ಸೌಂಡ್ ಬರ್ತಾ ಇದೆ ನೋಡಿ, ಇವನು ಯಾವ ಥರ ಮಾಡ್ತಾರೆ ಅಂತೇಳಿ. ಏ ರಾಕಿ, ನೀ ಅಲ್ಲೇ ಇರು ಕ್ಲೀನ್ ಮಾಡಿ ಬರ್ತೇವಪ್ಪ. ಇವನು ಬಂದ ನೋಡಿ ಫ್ರೆಂಡ್ಸ್ ಮೇಲ್ಗಡೆ. ಇವನಿಗೆ ಕೆಳಗಡೆ ಇರೋದಕ್ಕೆ ಆಗಿರಲಿಲ್ಲ, ಅದಕ್ಕೆ ಮತ್ತೆ ಕರ್ಕೊಂಡು ಬಂದ್ವಿ. ತುಂಬ ಬೊಗಳ್ತಾ ಇದ್ದ. ಇವನಿಗೋಸ್ಕರನೇ ಈ ಟೆರೆಸ್ ಕ್ಲೀನ್ ಮಾಡ್ತಾ ಇರೋದು. ಇವನ್ನ ಸಾಯಂಕಾಲ ಸ್ವಲ್ಪ ಬಿಡ್ತೀವಿ ಇಲ್ಲಿ ಆಟ ಆಡೋದಕ್ಕೆ, ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದೀವಿ. ಅವರು ನೋಡಿ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಮಹಾರಾಜರಿಗೋಸ್ಕರನೇ ಟೆರೆಸ್ ಕ್ಲೀನಿಂಗು. ಹಾಂ, ನಿಂಗ ಹಾಗಾಗಿ ಜಾಸ್ತಿ ಗಲೀಜಾಗಿಲ್ಲ. ಇದು ರಾಕಿಗೆ ಆಟ ಆಡ್ತಾನಲ್ಲ, ಅದಕ್ಕೋಸ್ಕರ ನಾವು ಕ್ಲೀನ್ ಮಾಡಲೇಬೇಕು. ಅಂದರೆ ಇಲ್ಲಿ ಮರ ಇದಾವೆ ತುಂಬ ನಮ್ಮ ಮನೆ ಹತ್ರ. ಇವಾಗ ನೋಡಿ ಅದೆಲ್ಲ ಎಲೆ ಉದುರಿದೆ. ಇವಾಗ ಹೊಸ ಎಲೆ ಚಿಗುರ್ತಾ ಇದೆ. ಸೊ ಇದ್ರದ್ದು ಎಲ್ಲ ಎಲೆ ಉದುರುತ್ತೆ, ಎಲ್ಲನೂ ಈ ಥರ ಕ್ಲೀನ್ ಬರುತ್ತೆ. ಹಾಗಾಗಿ ಕ್ಲೀನ್ ಮಾಡಲೇಬೇಕು. ಇದನ್ನು 15 ಡೇಸ್ ಒಂದ್ಸಲ ಕ್ಲೀನ್ ಮಾಡಿದ್ರೇ ಜಾಸ್ತಿ ತ್ರಾಸ ಆಗಲ್ಲ ಆಮೇಲೆ ಕ್ಲೀನ್. ಟೆರೆಸ್ ಎಲ್ಲ ಕ್ಲೀನ್ ಆಯಿತು. ಇಷ್ಟು ಕಸ ಬಂದಿದೆ. ಸೊ ನಾಳೆ ಕಸದ ಗಾಡಿ ಬರುತ್ತೆ. ಇದನ್ನೆಲ್ಲ ಡಂಪ್ ಮಾಡ್ತಿಲ್ಲ. ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ ಇನ್ನೇ ಇಲ್ಲ. ಆರಾಮ್ ರಾಕಿ ಬಾಯ್ಲಿ. ಸೊ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಇವಾಗ ಬಾದಾಮನ್ನ ರಾತ್ರಿ ನೀರಲ್ಲಿ ನೆನೆಸಿಟ್ಟಿದ್ವಿ. ಇವಾಗ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಅವಾಗ ಅದನ್ನು ತಿನ್ನಬೇಕು. ಅದಾದಮೇಲೆ ನೆಕ್ಸ್ಟ್ ಬ್ರೇಕ್ಫಾಸ್ಟಿಗೆ ಇವ್ರು ಏನು ಬೇಡ ಅಂತಿದ್ದಾರೆ, ಹಾಗಾಗಿ ಫ್ರೂಟ್ ಸಲಾಡ್ನಷ್ಟು ಮಾಡಿಕೊಡ್ತೀನಿ. ಅದನ್ನಷ್ಟು ತಿಂತಾರೆ. ಡೈರೆಕ್ಟಾಗಿ ಲಂಚ್ ಪ್ರಿಪೇರ್ ಮಾಡ್ತೀನಿ. ಸೊ ಬ್ರೇಕ್ಫಾಸ್ಟಿಗೆ ಗ್ರೇಪ್ಸ್ ಹಾಗೆ ಸೀಡ್ಲೆಸ್ ಆರೆಂಜ್ನ ತಿಂತಾ ಇದ್ದೀವಿ. ರಾಕು, ಗ್ರೇಪ್ಸ್ ತಿನ್ನಪ್ಪ. ಸೊ ಫ್ರೆಂಡ್ಸ್, ಇವಾಗ ಮನೆ ಕೆಲಸ ಎಲ್ಲನೂ ಮುಗೀತು. ಸೊ ಇವತ್ತು ಸಂಡೇ ಇದೆ, ಹಾಗಾಗಿ ಸಂಡೇ ಸ್ಪೆಷಲ್ ಇವ್ರಿಗೋಸ್ಕರ ಎಗ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಸೊ ಈ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಸೊ ಮೊದಲಿಗೆ ಎಗ್ನ ಎಲ್ಲ ಬಾಯ್ಲ್ ಮಾಡ್ಕೊಳ್ಬೇಕು. ಅದಾದಮೇಲೆ ಈ ಥರ ಕಟ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ಈ ಥರ ಕಟ್ ಮಾಡಬೇಕು ಲೈಟಾಗಿ. ಅಂದರೆ ಇದನ್ನ ಇವಾಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಿ. ಸೊ ಈ ಟೈಪ್ ನೀವು ಕೂಡ ಕಟ್ ಮಾಡ್ಕೊಳ್ರಿ. ಇವಾಗ ನೆಕ್ಸ್ಟ್ ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಇದು ಹೋಮ್ ಮೇಡ್ ತುಪ್ಪ, ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ತೀನಿ, 1-2 ಟೇಬಲ್ ಸ್ಪೂನ್. ಸೊ ಅದು ಸ್ವಲ್ಪ ಬಿಸಿ ಆಗಲಿ. ಅದು ಬಿಸಿ ಆದ ತಕ್ಷಣ ಈ ಎಗ್ ಇದಾವಲ್ವ, ಸೊ ಅದನ್ನು ಅದರಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸೊ ಆಲ್ರೆಡಿ ಇಲ್ಲೆಲ್ಲ ಸ್ಪೈಸಸ್ನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಒಗ್ಗರಣೆಗೆ ಏನೇನು ಬೇಕದು. ಸೊ ಇದನ್ನೆಲ್ಲ ಈ ಕಡೆ ಇಟ್ಬಿಡ್ತೀನಿ. ಚಾಪ್ ಮಾಡಿದ್ದೀನಿ. ಟೊಮೆಟೊ, ಈರುಳ್ಳಿ, ಹಾಗೆ ಕೊತ್ತಂಬರಿ, ಪುದೀನ, ನೆಕ್ಸ್ಟ್ ಇದೆಲ್ಲ ಬಿರಿಯಾನಿ ಮಸಾಲ. ಸೊ ಇದು ಎಲೆ, ನೆಕ್ಸ್ಟ್ ಇದು ಚಕ್ಕೆ, ಏಲಕ್ಕಿ,
ಆಮೇಲೆ ಇಲ್ಲಿ ಲವಂಗ ಮತ್ತು ಕಾಳು ಮೆಣಸು ಇದೆ. ಹಾಗೆ ಇದು ಸ್ಟಾರ್ ಹೂವು. ನೆಕ್ಸ್ಟ್ ಇದು ದೊಡ್ಡ ಏಲಕ್ಕಿ ಅಂಥೇಳಿ. ಸೊ ಇದ್ರ ಫ್ಲೇವರ್ ತುಂಬ ಬರುತ್ತೆ. ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಹಾಕಬೇಕು. ಹಾಗೆ ಜೀರಿಗೆ ಇಷ್ಟನ್ನು, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ನೆಕ್ಸ್ಟ್ ಎಗ್ ಬಿರಿಯಾನಿ ಮಸಾಲ, ಹಾಗೆ ಒಂದು 1/2 ಕಪ್ ಅಷ್ಟು ಮೊಸರು. ಸೊ ಇವಾಗ ಇದು ಬಿಸಿಯಾಗಿದೆ. ಇವಾಗ ಇದಕ್ಕೆ ನಾವು ಎಗ್ನ ಹಾಕೊಳ್ಳೋಣ. ಎಗ್ ಹಾಕಿದ ತಕ್ಷಣ ಒಂದು ಸ್ವಲ್ಪ ಉಪ್ಪು, ಹಾಗೆ ಅರಿಶಿನ ಪುಡಿ ಸ್ವಲ್ಪ, ಅದರೊಟ್ಟಿಗೆ ಸ್ವಲ್ಪ ಖಾರ ಹಾಕೋಣ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಕೋಟಿಂಗ್ ಬರಬೇಕು ಅದ್ರ ಮೇಲೆ, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ಸೊ ನೋಡ್ಬೋದು ನೀವು ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇದು. ಸೊ ಇಷ್ಟಾದರೆ ಸಾಕು. ಇವಾಗ ಇದನ್ನು ಒಂದು ಪ್ಲೇಟಿಗೆ ತಗೊಳ್ತೀನಿ. ಸೊ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇದೆಲ್ಲ ಫ್ರೈ ಆಗಿದೆ. ಸೊ ಇದಕ್ಕೆ ನಾನು ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಳ್ತೀನಿ. ಅದು ಎಗ್ ಫ್ರೈ ಮಾಡಬೇಕಿತ್ತಲ್ಲ, ಹಾಗಾಗಿ ಸ್ವಲ್ಪ ಹಾಕಿದ್ದೆ. ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗಬೇಕು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ. 3 ಎಗ್ ಸಾಕಲ್ಲ ನಮ್ಮಿಬ್ಬರಿಗೂ. ಸೊ ಇವಾಗ ನೆಕ್ಸ್ಟ್ ಅದು ಎಣ್ಣೆ ಬಿಸಿ ಆದ ತಕ್ಷಣ ಈ ಸ್ಪೈಸಸ್ ಎಲ್ಲನೂ ಹಾಕಬೇಕು. ಸೊ ಎಣ್ಣೆ ಬಿಸಿಯಾಗಿದೆ. ಇವಾಗ ಇದರಲ್ಲಿ ಸ್ಪೈಸಸ್ ಆ್ಯಡ್ ಮಾಡ್ತೀನಿ. ಸೊ ಇವಾಗ ಈರುಳ್ಳಿನ ಹಾಕೋಣ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಸೊ ಈರುಳ್ಳಿ ಫ್ರೈ ಆಗ್ತಿದೆ. ಇವಾಗ ಈ ಟೈಮ್ಗೆ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತೀನಿ. ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಿದ್ವಲ್ಲ, ಅದರದ್ದು ಹಸಿ ಸ್ಮೆಲ್ ಎಲ್ಲ ಹೋಗಿದೆ. ಇವಾಗ ನಾನು ಟೊಮ್ಯಾಟೋನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಟೊಮ್ಯಾಟೋನ ಈ ಥರ ಉದ್ದಕ್ಕೆ ಹೆರಚಬೇಕು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೊಮೆಟೊ ಹಾಕಿದ ಮೇಲೆ ಇದಕ್ಕೆ ಉಪ್ಪನ್ನ ಹಾಕೊಳ್ಳೋಣ. ಉಪ್ಪು ಹಾಕಿದ್ವಿ ಅಂದರೆ ಬೇಗ ಫ್ರೈ ಆಗುತ್ತೆ ಅದು ಟೊಮ್ಯಾಟೊ. ಇವಾಗ 1-2 ನಿಮಿಷ ಬೇಕಿದೆಲ್ಲ ಫ್ರೈ ಆಗೋದಕ್ಕೆ. ಸೊ ಫ್ರೈ ಆಗಲಿ ಅದು. ಇವಾಗ ಟೊಮೆಟೊ ಎಲ್ಲ ಫ್ರೈ ಆಗ್ತಾ ಇದೆ, ನೋಡ್ಬೋದು ನೀವು. ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕಿದು. ಸ್ವಲ್ಪ ಫ್ರೈ ಆಗಲಿ. ಇವಾಗ ನಾನು ಅದಕ್ಕೆ ಎಗ್ ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಖಾರದ ಪುಡಿ. ಸೊ ಇದು ಖಾರದ ಪುಡಿ ಹೋಮ್ ಮೇಡ್ ಇದು. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪುಡಿ. ಸೊ ಇದೆಲ್ಲದನ್ನು ಹಾಕಿ ಫ್ರೈ ಮಾಡೋಣ. ನೋಡ್ಬೋದು ನೀವು ಯಾವ ಥರ ಇದೆ ಅಂಥೇಳಿ. ಪೂರ್ತಿ ಇನ್ನೂ ಟೊಮೆಟೊ ಇನ್ನೂ ಸಣ್ಣಗಾಗಬೇಕಿದು, ಪೂರ್ತಿ ಪೇಸ್ಟ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಸೊ ಇದಕ್ಕೆ ನಾನಿವಾಗ ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಹಾಗೆ ಕಟ್ ಮಾಡಿರೋ ಪುದೀನ. ಸೊ ಈ ಥರ ಆಗಬೇಕಿದು. ಸೈಡ್ಗೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ. ಈ ಥರ ಟೊಮೆಟೊನ ಉದ್ದದಿಗೆ ಹೆರ್ಚಿ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಾಗುತ್ತಿದ್ದು. ಸೊ ಇದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಹಾಗೆ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಬಾಸ್ಮತಿ ರೈಸಲ್ಲಿ ಮಾಡ್ತಾಯಿದ್ದೀನಿ ಬಿರಿಯಾನಿ.
ನಾನೇನು ಇದನ್ನು ನೆನೆಯೋಕೆ ಇಟ್ಟಿಲ್ಲ, ಡೈರೆಕ್ಟಾಗಿ ವಾಶ್ ಮಾಡೋದು ಹಾಗೆ ಹಾಕೋದು ಅಷ್ಟೇ ಮಾಡ್ತೀನಿ. ಸೊ ಇದೆಲ್ಲ ಪೂರ್ತಿ ಪೇಸ್ಟ್ ಆದಮೇಲೆ ಸೈಡ್ಗೆಲ್ಲ ಎಣ್ಣೆ ಬಿಟ್ಟ ಮೇಲೆ ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮ್ ಮಾಡಿ ನಾವು ಮೊಸರನ್ನು ಆ್ಯಡ್ ಮಾಡಬೇಕು. ಸೊ ಇವಾಗ ಇದೆಲ್ಲ ಸರಿಯಾಗಿ ಆಗಿದೆ. ಇವಾಗ ಇದಕ್ಕೆ ನಾನು ಮೊಸರನ್ನು ಆ್ಯಡ್ ಮಾಡ್ತೀನಿ. ಒಂದು 1/2 ಕಪ್ ಮೊಸರಿದು. ಸೊ ಗ್ರೇವಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರನ್ನ ನಾವು ಬೇಕಿದ್ರೆ ಮಿಕ್ಸಿಗೆ ಹಾಕಿ ಆಮೇಲೆ ಕೂಡ ಆ್ಯಡ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಹಾಕ್ತೀನಿ ಅಂದ್ರೂ ನಡೆಯುತ್ತೆ. ಸೊ ಇವಾಗ ಇದಕ್ಕೆ ನಾನು ನೀರನ್ನು ಆ್ಯಡ್ ಮಾಡ್ತೀನಿ. ಸೊ ಯಾವ ಥರ ಕುದೀತಾ ಇದೆ ನೋಡ್ಬೋದು. ಇವಾಗ ಇದಕ್ಕೆ ನೀರನ್ನು ಸೇರಿಸ್ತೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಸೊ ಇವಾಗ ಸ್ವಲ್ಪ ಕುದಿಬೇಕು, ಅಲ್ಲಿವರೆಗೂ ಅಕ್ಕಿನ ವಾಶ್ ಮಾಡ್ಕೊಳ್ತೀನಿ. ಸೊ ಇವಾಗ ನೀರು ಕುದೀತಾ ಇದೆ. ಇವಾಗ ನಾವಿದಕ್ಕೆ ತೊಳೆದಿರುವಂಥ ಅಕ್ಕಿನ ಆ್ಯಡ್ ಮಾಡ್ತೀನಿ. ಸೊ ನಾನಿಲ್ಲಿ ಬಾಸ್ಮತಿ ರೈಸ್ನ ತೊಗೊಂಡಿರೋದ್ರಿಂದ ನೀರು ತುಂಬ ಕಡಿಮೆ ಹಾಕಬೇಕಾಗುತ್ತೆ. ನಾವು ಇಲ್ಲಿ ನಾರ್ಮಲ್ ನಾವು ಮೆಜರ್ಮೆಂಟ್ ಮಾಡಬೇಕಾದ್ರೆ 2 ಕಪ್ ಅಕ್ಕಿಗೆ 4 ಕಪ್ ನೀರು ಈ ಥರ ಇರುತ್ತೆ. ಆದರೆ ಇಲ್ಲಿ 3 ಕಪ್ ಆದರೆ ಸಾಕು. ಮೆಜರ್ಮೆಂಟ್ ಸ್ವಲ್ಪ ಕಡಿಮೆನೇ ಇರಬೇಕು ಬಾಸ್ಮತಿ ರೈಸ್ಗೆ, ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಸೊ ಇವಾಗ ಕರೆಕ್ಟಾಗಿದೆ ಇದು. ಇದಕ್ಕೆ ಇವಾಗ ನಾನು ಎಗ್ನ ಆ್ಯಡ್ ಮಾಡ್ತೀನಿ. ಫ್ರೈ ಮಾಡಿರೋ 3 ಎಗ್ಸ್, ಹಾಗೆ ಉಳಿದಿರೋ ಕೊತ್ತಂಬರಿ ಪುದೀನನ ಕೂಡ ಈ ಥರ ಹಾಕ್ತೀನಿ. ಸೊ ಇಷ್ಟಾಯಿತು. ಸೊ 2 ವಿಸಿಲ್ ಮಾಡಿದರೆ ಸಾಕು, 3 ವಿಸಿಲ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ಸೊ 2 ವಿಸಿಲ್ ಆದ ತಕ್ಷಣ ಎಗ್ ಬಿರಿಯಾನಿ ರೆಡಿ ಟು ಈಟ್. ಸೊ ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮೊದಲು 1 ಸ್ಪೂನ್ ತುಪ್ಪನ ನಾನು ಹಾಕ್ತೀನಿ. ಸೊ ಸಾಕು, ಆವಾಗಲೇ ಹಾಕಿದ್ವಿ ಒಗ್ಗರಣೆಗೆ. 1 ಸ್ಪೂನ್ ತುಪ್ಪ ಹಾಕಿ ಲಿಡ್ ಕ್ಲೋಸ್ ಮಾಡೋದು. ಸೊ ಇನ್ನೇನು 2 ವಿಸಿಲ್ ಆದ ತಕ್ಷಣ ಬಿರಿಯಾನಿ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಯಾವ ಥರ ಆಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ವಿಸಿಲ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನೋಡೋಣ ಬನ್ನಿ ಎಗ್ ಬಿರಿಯಾನಿ ಯಾವ ರೀತಿ ರೆಡಿ ಆಗಿದೆ ಅಂತ ಹೇಳಿ. ಅರೋಮಾ ಅಂತೂ ಸಖತ್ತಾಗಿದೆ. ನೋಡ್ಬೋದು ನೀವು ಯಾವ ಥರ ಕಾಣ್ತಿದೆ ಅಂತ ಹೇಳಿ. ವಾವ್, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಒಂದ್ಸಲ ಮಿಕ್ಸ್ ಮಾಡೋಣ. ಸೊ ಎಗ್ ಬಿರಿಯಾನಿ ರೆಡಿ ಟು ಈಟ್. ಇದರ ಜೊತೆಗೆ ಸ್ವಲ್ಪ ಈರುಳ್ಳಿ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಹಾಗೆ ಹೇಗಾಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಸೊ ಬನ್ನಿ. ಸೊ ಫ್ರೆಂಡ್ಸ್, ಎಗ್ ಬಿರಿಯಾನಿ ರೆಡಿ ಆಗಿದೆ. ಅರೋಮಾ ಅಂತೂ ಸಖತ್ತಾಗಿ ಬರ್ತಾ ಇದೆ. ನೀವು ಫಸ್ಟ್ ಟೇಸ್ಟ್ ಮಾಡಿದ್ರೆ ಹೇಗಿತ್ತು ಅಂತ ಹೇಳಿ. ನಾನು ಟೇಸ್ಟ್ ಮಾಡ್ತೀನಿ. ಸೂಪರ್ ಫ್ರೆಂಡ್ಸ್, ಮಸ್ತ್. ನಿಜವಾಗ್ಲೂ ಫ್ರೆಂಡ್ಸ್ ಸಖತ್ತಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಟೇಸ್ಟಿಯಾಗಿದೆ.
ಮಾರ್ಕೆಟಿಗೆ ಹೋಗಿ ಬಂದು ಬ್ಯಾಗ್ ಇಟ್ಟಿರ್ಲಿಕ್ರಿ ಇಲ್ಲಿ ಹಾ ಅದ್ರೊಳಗಿನ ಕ್ಯಾರೆಟ್ ತಗೊಂಬಂತೀನಿ ಆತನ ಹಾ ರಾಕಿ ತಾನ ತಕೊಂಬಂದ ಕಳ್ಳ ರಾಕಿ ಅಪ್ಪಿ ಆ ಕೆಳಗಿನ ಎಲ್ಲ ತಗೋಬೇಡ ಅದು ಹೋಗಿರೋ ಸರಿ ಕಳ್ಳ ರಾಕಿ ಕೆಳಗಿಂದೆಲ್ಲ ಬೇಡಪ್ಪ ಸಾಕದು ಬ್ಯಾಗ್ದಾಗಿಂದ ಎಸ್ಕೇಪ್ ಮಾಡ್ಕೊಂಬಂದ ಸಾಕು ಸರಿ ಸೊ ಫ್ರೆಂಡ್ಸ್ ಊಟ ಮಾಡಿದ್ದೀವಿ ಒಂದು ಒಳ್ಳೆ ಊಟ ಆದಮೇಲೆ ಗೇಮ್ ಆಡ್ಬೇಕಂತೇಳಿ ಲೂಡೋ ಆಡ್ತಾ ಇದ್ದೀವಿ ಶೀತಲ್ ಏನು ಮಾಡಿದೆ ಇದ್ರೆ ಮಸಾಲೆ ಟೀ ಮಾಡತ್ತೇನೆ ಹಾಂ ಸೊ ಮಸಾಲೆ ಟೀ ಮಾಡೋದಕ್ಕೆ ನೋಡ್ರಿ ಒಂದು ಕಾಳು ಮೆಣಸು ಒಂದು ಲವಂಗ ಒಂದು ಏಲಕ್ಕಿ ಇಷ್ಟು ಚಕ್ಕೆ ಮತ್ತು ಇಷ್ಟು ಶುಂಠಿ ಸೊ ಎಲ್ಲದನ್ನು ಫುಲ್ ಕುಟ್ಟಬೇಕ್ರಿ ಸಣ್ಣದಾಗಿ ಫಸ್ಟಿಗೆ ಇವತ್ತನ್ನೆಲ್ಲನೂ ಪುಡಿ ಮಾಡ್ತೀನಿ ಸ್ಟ್ರಾಂಗ್ ಮಸಾಲಾ ಟೀ ಇದು ಇಲ್ಲಿ ಆಲ್ರೆಡಿ ನೀರು ಕಾಯಿಸೋದಕ್ಕೆ ಇಟ್ಟಿದ್ದೇನೆ ಆ ಕಡೆ ಹಾಲು ಕಾಯಿಸೋದು ನೋಡ್ರಿ ಸೊ ಇಷ್ಟು ಪುಡಿ ಐತ್ಲೇದ ಇವಾಗ ಇದ್ರ ಜೊತೆಗೆ ಈ ಶುಂಠಿನ ಆ್ಯಡ್ ಮಾಡ್ಕೋತೇನೆ ಇವಾಗ ಎಲ್ಲದನ್ನು ಕೂಡಿಸಿ ಸಣ್ಣ ಮಾಡೋಣ ಸ್ಮೆಲ್ ನೋಡ್ರಿ ಹೆಂಗೆ ಬರೈತೆ ನೆಗಡಿ ತಲೆನೋವು ಸುತ್ತ ಎಲ್ಲ ಭಾಳ ಹೆಲ್ಪ್ ನೆಗಡಿ ತಲೆನೋವು ಫುಲ್ ಸ್ಟ್ರಾಂಗ್ ಇರ್ತೈತ್ಲೆ ಜಲ್ದಿ ಕಡಿಮೆ ಆಗ್ತೈತಿ ಮತ್ತು ಗಂಟ್ಲದು ಹಿಡ್ಕೊಂಡಿರ್ತೈತ್ರಲ್ಲೇ ಅವಾಗ ಸೊ ಇವಾಗ ಪುಡಿ ಆಗೈತ್ರಿ ಇಷ್ಟು ಸಾಕಿದೆ ರಫ್ಲಿ ಪೌಡ್ರ್ ಮಾಡೋದಷ್ಟ ಸೊ ಈಗ ಇದನ್ನು ಬಿಸಿ ನೀರು ಕಾಯತ್ತಲ್ಲ ಅದ್ರೊಳಗೆ ಹಾಕ್ತೀನಿ ಸ್ವಲ್ಪ ಕುದಿಲ್ಲ ಅದೀಗ ಈಗ ಅದು ಕುದಿಯಾಕತ್ತಿರಲ್ಲ ಇವಾಗ ಇದಕ್ಕೆ ಟೀ ಪೌಡರ್ ಹಾಕ್ಬಿಡ್ತೇನೆ ಸೊ ಇವಾಗ ಇನ್ನೂ ಚಂದ ಕುದಿಬೇಕಲ್ಲ ಲೋ ಫ್ಲೇಮ್ ಇಟ್ಟ ಚಂದ ಕುದಿಸ್ತೇನೆ ಈಗ ನೋಡ್ರಿ ಕುದಿಯತೈತಿರ್ಲೇದ ಈಗ ಅದಕ್ಕೆ ಶುಗರ್ ಆ್ಯಡ್ ಮಾಡೋಣ 2 3 4 5 ನಮಗೆ 5 ಸ್ಪೂನ್ ಸಾಕು ಯಾಕಂದ್ರೆ ಕಡಿಮೆ ಶುಗರ್ ಯೂಸ್ ಮಾಡ್ತೀವಿ ಸೊ ಅಷ್ಟು ಸಾಕು ಈಗ ನಮಗೆ ಸೊ ಇವಾಗ ಸಕ್ಕರೆ ಎಲ್ಲ ಕರಗಿ ಟೀ ಕುದಿಯತೈತಿ ಸ್ಮೆಲ್ ಎಷ್ಟು ಚಂದ ಬರೈತಿ ಈ ಕಡೆ ಹಾಲು ಕಾಯಿಸ್ಕೊಂಡೇನು ಹಾಲನ್ನ ಇದ್ರೊಳಗೆ ಹಾಕೋದು ಸೊ ಇವಾಗ ಇದನ್ನೊಂದು ಸ್ವಲ್ಪ ಕುದಿಬೇಕು ಅಲ್ಲಿವರೆಗೂ ಬಿಡೋಣ್ರಿ ಒಂದು 2-3 ನಿಮಿಷ ಸೊ ಇವಾಗ ಟೀ ಕುದ್ದೈತಿ ಆಫ್ ಮಾಡ್ತೀನಿ ನಾವೇನು ರೆಗ್ಯುಲರ್ಲಿ ಟೀ ಕುಡಿಯೋದಿಲ್ಲ ಯಾವಾಗಾದರೂ ಒಂದು ಸಲ ಅಂದ್ರೆ ಕುಡ್ದಾಗ ಈ ಥರ ಮಸಾಲ ಟೀ ಮಾಡ್ಕೊಂಡು ಕುಡಿತೀವಿ ಹಾಗಾಗಿ ಟೇಸ್ಟಿ ಅನ್ನಿಸ್ತೈತಿ ಫುಲ್ ಸ್ಟ್ರಾಂಗ್ ಒಂದು ಆಟ ನೋಡ್ರಿ ಫ್ರೆಂಡ್ಸ್ ಬರೀ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡೋದೆ ಇನ್ ಮೇಲೆ ಬಂದ್ರೆ ಇವನು ಒಬ್ಬನೇ ಆಡೋದಿಲ್ಲ ಫ್ರೆಂಡ್ಸ್ ಇವನಿಗೆ ಈ ತರ ಕ್ಯಾಚ್ ಹೋಗಿಬೇಕು ಬಾಲ್ ಈ ಕಡೆ ತೊಂಬ ಹಾಕಮ್ ಓಕೆ ಗಿವ್ ಮೀ
ತಂದು ಕೊಡ್ತಾನೆ ಮತ್ತೆ ಎಸಿಬೇಕು ಅದನ್ನ ದೂರ ನೋಡ್ರಿ. ಹಾಂ ರಾಕಿನ ಕಣ್ಣು ಹೆಂಗೆ ಕಾಣತ್ತಾವ ತಗೊಂಬ ಫ್ಲ್ಯಾಶ್ ಕಾ ಗಿವ್ ಮೀ ಓಕೆ ಆ ಕಡೆ ಹೋಗ್ಬೇಡ ತಗೊಂಬ ಗಿವ್ ಮೀ ಹಾ ಗುಡ್ ಬಾಯ್